ಛೇ, ಇವ್ನು ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಎಲ್ಲಿ ಹೋಗಿದ್ದಾನೆ ಇವನು? ಯಾರೇ ಆದಿನ? ಇನ್ಯಾರ ಬಗ್ಗೆ ತಲೆ ಕೆಡ್ಸ್ಕೊತಾಳೆ? ನಾವ್ ಒಂದ್ ವಾರ ಕಳ್ದೋದ್ರು ಅಕ್ಕಂಗೆ ನಮ್ ಯೋಚನೆನೇ ಇರಲ್ಲ ಬಿಡು. ಏಯ್ ಸುಮ್ನಿರೆ. ಒಂದ್ಸಲಿ ಲಕ್ಷ್ಮಿನ ಕೇಳಿ ನೋಡು, ಅವಳು ಗೊತ್ತಿರ್ಬೋದೇನೋ. ಛೇ ನೋ, ಆದಿನೇ ಅವಳನ್ನ ಎಷ್ಟು ಅವಾಯ್ಡ್ ಮಾಡ್ತಾನೆ, ಇನ್ನು ನಾನು ಅವಳ ಹತ್ರ ಆದಿ ಬಗ್ಗೆ ಕೇಳ್ಬೇಕಾ? ಬೇಡ ಬೇಡ. ಮತ್ತೆ ಹೇಗ್ ಗೊತ್ತಾಗುತ್ತೆ ನಿನ್ಗೆ? ಇರು, ಲೆಟ್ ಮಿ ಚೆಕ್ ವಿತ್ ಹಿಸ್ ಸಿಸ್ಟರ್. ದೇವ್ರೆ, ಕಾಲೇಜಿಗೆ ರಜೆ ಹಾಕಿ ಒಂದಿನ ಆದ್ರೂ ನಿದ್ದೆ ಮಾಡೋಣ ಅನ್ಕೊಂಡ್ರೆ ಶಮಿತಾ. ಹಲೋ ಶಮಿ. ಹಾಯ್ ಅಂಜು. ಏನು ಕ್ಲಾಸಸ್ ಅಟೆಂಡ್ ಆಗಿಲ್ವಾ? ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ಯಾ? ಕ್ಲಾಸ್ ಇದೆ ಅಂಜು, ಆದ್ರೆ ಆದಿ ಇನ್ನೂ ಬಂದಿಲ್ಲ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಆದ್ಯಣ್ಣ ಅವಾಗ್ಲೇನೆ ಲಕ್ಷ್ಮಿನ್ ಕರ್ಕೊಂಡು ಹೊರಟ್ನಲ್ಲ, ಇನ್ನೂ ರಿಚ್ ಆಗಿಲ್ವಾ? ಸೌಮ್ಯ ಎಲ್ಲಿದ್ದಾಳಂತೆ? ಗೊತ್ತಿಲ್ಲ, ಊರಲ್ಲೇನೋ ಸಮಸ್ಯೆ ಇದೆ ಅಂತ ಹೋದ್ಲು. ಕಾಲ್ ಮಾಡ್ಲಿಲ್ವಾ? ನೆಟ್ವರ್ಕ್ ಸಿಗಲ್ವಂತೆ, ಮೆಸೇಜ್ ಮಾಡಿದೀನಿ. ಶಮಿ, ಯಾವ್ದಾದ್ರೂ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು, ಇನ್ನೇನು ರೀಚ್ ಆಗಬಹುದು. ಸರಿ ಬೇಬಿ, ನಾನು ನೋಡ್ತೀನಿ. ಓಕೆ ಬಾಯ್ ಶಮಿ. ಹಾ. ಏಯ್ ಆದಿ ಅಲ್ಲೇ? ನಿನ್ನೆ ಕೇಳ್ತಿರೋದು ಆದಿ ಅಲ್ಲಿ ಅಂತ. ಇದ್ರಲ್ಲಿ ಇರ್ಬೋದು, ಹುಡುಕು. ಶಟ್ ಅಪ್. ದಿನ ಅವನ್ ಮನೆಯಿಂದನೇ ಜೊತೆಗೆ ಬರ್ತೀಯಲ್ವಾ? ಅವ್ನು ಇನ್ನು ಕಾಲೇಜಿಗೆ ಬಂದಿಲ್ಲ ಅನ್ನೋ ಕನ್ಸರ್ನ್ ಬೇಡವಾ ನಿನ್ಗೆ? ಹೌ ಇಗ್ನೋರೆಂಟ್. ಏನ್ LKG ಮಗು ನೋಡು, ಎಲ್ಲಿ ಹೋಯ್ತು ಅನ್ಕೊಳಕ್ಕೆ. ಕಾಲೇಜಿಗೆ ಬರ್ದೇ ಹೋದ್ರೆ ಕ್ಲಾಸ್ ಮಿಸ್ ಆಗೋದು ಅವನಿಗೆ. ಆ ಜ್ಞಾನ ಇದ್ದಿದ್ರೆ ಬಂದಿರೋನು. ಹೋಗಿ ಹೋಗಿ ನಿನ್ನನ್ನು ಕರ್ಕೊಂಡು ಬರ್ತಾನಲ್ಲ ಅವನು. ನೀನ್ ಇಷ್ಟು ಕೇರ್ಲೆಸ್ ಅಂತ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಕೇರ್ ಮಾಡೋದು ನನ್ನ ಓದಿನ ಬಗ್ಗೆ ಮಾತ್ರ. ನಿನಗೆ ಅಷ್ಟೊಂದು ಕೇರ್ ಇದ್ರೆ ನೀನೇ ಡೈಲಿ ಅವನನ್ನ ಕಾಲೇಜಿಗೆ ಕರ್ಕೊಂಡು ಬಾ, ವಾಪಸ್ ಕರ್ಕೊಂಡು ಹೋಗು. ನನಗೆ ಹೇಳಕ್ ಬರಬೇಡ. ಏಯ್, ಬಂದ್ರೆ ಇವಳ ಜೊತೆ ಏನ್ ಮಾತು? ಇದೇನ್ ಲಕ್ಷ್ಮಿ, ಆದಿ ಬಗ್ಗೆನೇ ಇವಳು ನಿನ್ನ ಹತ್ರ ಹಿಂಗ್ ಕೇಳ್ತಿದ್ದಾಳೆ? ಇಬ್ರು ಜೊತೆಲ್ ಬಂದ್ರಾ? ಎಲ್ಲಿ ಆದಿ? ಗೊತ್ತಿಲ್ಲ.